ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಟೇಸ್ಟ್ ಅಂಡ್ ಟೇಲ್ಸ್. ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲದ ಸ್ಪೆಷಲ್ ಹುರುಳಿ ಕಾಳಿಂದ ಮಾಡುವಂತ ರಸಂ ಹಾಗೆ ಕಾಳಿಂದ ಮಾಡುವಂತ ಪಲ್ಯನ ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿ ಮಾಡುವಂತ ರಸಂ ಹಾಗೆ ಟೇಸ್ಟ್ ಕೂಡ ಬೊಂಬಾಟ್ ಅಂತ ಹೇಳ್ಬಹುದು. ಬನ್ನಿ ಹೇಗ್ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹುರುಳಿ ಕಾಳಿನಿಂದ ತುಂಬಾ ಆರೋಗ್ಯಕ್ಕೆ ಅನುಕೂಲಗಳಿವೆ. ಇದು ದೇಹಕ್ಕೆ ಉಷ್ಣತೆ ಕೊಡೋದ್ರಿಂದ ಮಳೆಗಾಲದಲ್ಲಿ ನಿಮಗೆ ಶೀತ ನೆಗಡಿಯಿಂದ ದೂರ ಇಡುತ್ತೆ. ಬನ್ನಿ ಹೇಗ್ ಮಾಡುದು ನೋಡೋಣ. ನೋಡಿ, ಈ ತರ ಹುರುಳಿ ಕಾಳು ಸಿಗುತ್ತೆ ನಿಮ್ಗೆ, ಎಲ್ಲಾ ಸ್ಟೋರ್ ಅಲ್ಲೂ ಕೂಡ ಸಿಗುತ್ತೆ. ಸಿಗ್ಲಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಇದನ್ನ ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರಿಗೆ ಹಾಕಿ, ಕುಕ್ಕರಿನ ಮುಕ್ಕಾಲು ಭಾಗದಷ್ಟು ನೀರನ್ನ ಹಾಕಿ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ 7-8 ವಿಸಿಲ್ ಹಾಕಿಸ್ಕೊಳ್ಳಿ. ನಾನೇನು ರಾತ್ರಿ ನೆನೆ ಹಾಕಿಲ್ಲ, ಇದನ್ನ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಬೇಕಿದ್ರೆ ನೀವು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಕೂಡ ಮಾಡ್ಕೊಳ್ಬಹುದು. ನೋಡಿ, ವಿಸಿಲ್ ಬಿಟ್ಟಾದ ಮೇಲೆ ಇಷ್ಟು ಸ್ಮೂತ್ ಆಗಿ ಬೆಂದಿದೆ, ಇಷ್ಟು ಸ್ಮೂತ್ ಆಗಿ ಬೆಂದಿರಬೇಕು. ಇವಾಗ ನಾವು ಇದನ್ನ ನೀರನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ. ಈ ನೀರನ್ನ ಒಂದ್ಸಲ ಪಾತ್ರೆಗೆ ಹಾಕಿ ಇಟ್ಕೊಂಡ್ಮೇಲೆ ಮಿಕ್ಕಿರುವಂತ ಕಾಳಿಗೆ 1 ಕಪ್ ಅಷ್ಟು ನೀರನ್ನು ಹಾಕಿ ಅದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಕೂಡ ತೆಗೆದಿಟ್ಕೊಳ್ಳಿ ಅದೇ ಪಾತ್ರೆಗೆ. ನೋಡಿ, ಈ ತರ. ಇವಾಗ ಈ ಕಾಳನ್ನೆಲ್ಲ ಸಪರೇಟ್ ಆಗಿ ಇಟ್ಕೊಂಡ್ಬಿಟ್ಟು ಅದನ್ನ ಪಲ್ಯ ಮಾಡೋಣ. ನೆಕ್ಸ್ಟ್ ತುಂಬಾ ಈಸಿಯಾಗಿ ಮಾಡುವಂತ ರಸಂ ಇದು. ನೋಡಿ, ನೀರನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡ್ಮೇಲೆ ಈ ನೀರಿಗೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಇದಕ್ಕೆ ಇವಾಗ ರಸಂ ಪೌಡರ್ನ ಹಾಕೋಬೇಕು. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ರಸಂ ಪೌಡರ್ ಹಾಕ್ತಾ ಇದ್ದೀನಿ. ರಸಂ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಬೇಕು. ಇದು ಹುಳಿಗೆ ಬೇಕಿದ್ರೆ ನೀವು ಟೊಮೆಟೊ ಕೂಡ ಆಡ್ ಮಾಡ್ಕೊಳ್ಬಹುದು, ಬಟ್ ನಾನಿಲ್ಲಿ ಟೊಮೆಟೊ ಏನು ಹಾಕ್ತಾ ಇಲ್ಲ, ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಇದನ್ನ ಕೆಲವರು ಕಾಳನ್ನು ಕೂಡ ಗ್ರೈಂಡ್ ಮಾಡಿಬಿಟ್ಟು ಹಾಕ್ತಾರೆ. ನಾನು ಅದ ನೀರಿಂದ ಮಾತ್ರ ತಿಳಿ ಸಾರು ಟೈಪ್ ಮಾಡ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಇವಾಗ ಕುದಿಲಿಕ್ಕೆ ಬಿಟ್ಬಿಡೋಣ. ನೋಡಿ, ಈ ತರ ನಾನು ಕಾಳನ್ನೆಲ್ಲ ಬಸ್ದಿಟ್ಕೊಂಡಿದ್ದೆ. ಇದರಿಂದ ಆಮೇಲೆ ಪಲ್ಯ ಮಾಡೋಣ. ಇವಾಗ ರಸಂ ಎಲ್ಲ ಚೆನ್ನಾಗಿ ಕುದಿತಾ ಇದೆ. ಕುದಿ ಬಂದ್ಮೇಲೆ ಬೇಕಿದ್ರೆ ನಿಮ್ಗೆ ಸ್ವಲ್ಪ ಬೆಲ್ಲ ಹಾಕೋಬಹುದು, ನಾನೇನು ಹಾಕಿಲ್ಲ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರಸಂ ರೆಡಿಯಾಗಿ ಹೋಗುತ್ತೆ. ತುಂಬಾ ಸಿಂಪಲ್ ಆಗಿ ಮಾಡಬಹುದು, ಬಟ್ ಟೇಸ್ಟ್ ಅಷ್ಟೇ ಸಖತ್ತಾಗಿರುತ್ತೆ. ಕೊನೆಯದಾಗಿ ಇದಕ್ಕೊಂದು ತುಪ್ಪದಲ್ಲಿ ಒಗ್ಗರಣೆ ಕೊಟ್ರೆ ಆಯ್ತು. ತುಪ್ಪ ಕಾಯ್ತಿದ್ದಾಗೆ ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು ಹಾಗೆ ಜಜ್ಜಿರುವಂತ ಬೆಳ್ಳುಳ್ಳಿ ಹಾಕಿ ಇದರಿಂದ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ. ಲಾಸ್ಟಿಗೆ ಒಣಮೆಣಸನ್ನ ಹಾಕಿದ್ರೆ ಒಗ್ಗರಣೆ ರೆಡಿಯಾಗಿ ಹೋಗುತ್ತೆ. ಇದನ್ನ ರಸಂಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿ ಮಾಡುವಂತಹ ಟೇಸ್ಟಿಯಾದ ರಸಂ ರೆಡಿ ಆಗುತ್ತೆ. ಖಂಡಿತ ನೀವು ಇದನ್ನ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಮಾಡಿ. ನೋಡಿ, ರಸಂಗೆ ಒಗ್ಗರಣೆನ ಹಾಕಿದ್ರೆ ತಿಳಿ ಸಾರು ರೆಡಿ ಆಗುತ್ತೆ. ಇವಾಗ ನಾವೇನು ಕಾಳು ಇಟ್ಕೊಂಡಿದ್ವಲ್ಲ ಅದರಿಂದ ಒಂದು ಪಲ್ಯ ಮಾಡೋಣ. ಇದನ್ನ ಮಾಡ್ಲಿಕ್ಕೆ ಒಂದು ಕಡಾಯಿಗೆ ನಾನಿಲ್ಲಿ ಕೋಕೋನಟ್ ಆಯಿಲ್ ಹಾಕಿದ್ದೀನಿ, ನೀವು ಬೇಕಿದ್ರೆ ನಾರ್ಮಲ್ ಆಯಿಲೇ ಹಾಕ್ಬಹುದು. ಎಣ್ಣೆ ಕಾಯ್ತಿದ್ದ ಹಾಗೆ ಸಾಸಿವೆ, ಸ್ವಲ್ಪ ಜೀರಿಗೆ, ಹಿಂಗು, ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ ಮೇಲೆ ಒಂದು ಚಿಕ್ಕ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ ಮೇಲೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಸಿಮೆಣಸನ್ನ ಹಾಕೊಳ್ಳಿ. ಇದು ಸ್ವಲ್ಪ ಖಾರ ಇರಬೇಕು, ಅವಾಗಲೇ ಟೇಸ್ಟ್ ಇರುತ್ತೆ. ನೋಡಿ, ಹಸಿಮೆಣಸೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೊದಲೇ ತೆಗೆದಿಟ್ಕೊಂಡಿರುವಂತ ಹುರುಳಿ ಕಾಳನ್ನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು, ಹಾಗೆ ಅದು ಹಸಿಮೆಣಸೆಲ್ಲ ಹಾಕಿದ್ವಲ್ಲ ಅದೆಲ್ಲ ಖಾರ ಹಿಡಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಅದರಲ್ಲಿರೋ ನೀರಿನಾಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು, ಅಲ್ಲಿ ತನಕ ಒಂದ್ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕೊಳ್ಳಿ. ಬೇಕಿದ್ರೆ ಸ್ವಲ್ಪ ನಿಂಬೆ ರಸ ಹಾಕೊಂಡಿದ್ರೆ ಪಲ್ಯ ರೆಡಿಯಾಗಿ ಹೋಗುತ್ತೆ. ಹುರುಳಿ ಕಾಳಿನಿಂದ ನಮ್ಮ ದೇಹಕ್ಕೆ ತುಂಬಾ ಅನುಕೂಲಗಳಿರುತ್ತೆ. ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ. ನೀವು ಅವಾಗವಾಗ ಈ ತರ ಪ್ರೋಟೀನ್ ಹಾಗೆ ಎನರ್ಜಿ ಕೊಡುವಂತ ಫುಡ್ ಅನ್ನ ಮಾಡ್ಕೊಂಡು ತಿಂತಾ ಇದ್ರೆ ನಮ್ಮ ಹೆಲ್ತ್ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ. ನೋಡಿ, ಈ ತರ ಸಿಂಪಲ್ ಆಗಿ ಪಲ್ಯನ ರೆಡಿಯಾಗಿ ಹೋಯ್ತು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಳಿ ಸಾರು ಹಾಗೆ ಪಲ್ಯ ಹಾಕೊಂಡು ತಿಂತಾ ಇದ್ರೆ ಸ್ವರ್ಗನೆ ಅಂತಾನೆ ಹೇಳ್ಬಹುದು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಮಾಡಿ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.